ನಿಮ್ಮ ಯಾರ್ಯಾರು ನಿಮ್ಗೆ ಏನಾಗಪ್ಪ ನಿಮ್ಮ ಮನಸ್ಸಿಗೆ ಹೋಗುತ್ತೆ, ನಿಮ್ಗೆ ಗೌರವ ಮುಖ್ಯ, ಸಮಾಜ ಗೌರವ ಮುಖ್ಯ. ಮತ್ತು ರುದ್ರಗೌಡ ಕೇಳಿದೆ, 4 ಮಂದಿ ಕೇಳಿದೆ. ಮತ್ತು ಆಮೇಲೆ ಬೆಳಗ್ಗೆ ಕರ್ಪಟ್ಟಿ ಡಾಕ್ಟರು ಬಸವರಾಜ್ ಅವರು, ನಮ್ಮ ನಿನ್ನೆ MS ಪಾಟೀಲ್, ನಿನ್ನೆ ಅವ್ರಿಗೂ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿದ್ವಿ. ಏನಿಲ್ಲ ಭಕ್ತರು ಮೀಟಿಂಗ್ ಮಾಡೋಣ, ನೀವು ಬರ್ರಿ, ನೀವು ಎಲ್ಲಿ ಹೋಗ್ಬೇಡ್ರಿ. ಮತ್ತು ಎಲ್ಲಿ ಹೋಗ್ಬೇಕು ಅಂತ ನನಗೆ ಭಾಳ ಬೇಗ ನೆನಪಾಗಿತ್ತು ಬಸವ ಮಠ. ಇದು ಇಳ್ಕಲಪ್ಪಳವರ ಮಠ, ಶಾಖಾ ಮಠ. ಮಾತೃದೇವರು ಮಾತೃಪ್ಪರು, ಈಗಿನ ಮಾತೃಪ್ಪರು ಅವರು ಮಾತೃದೇವರು. ಹಾಗಾಗಿ ಗುರುಗಳ ಮಟ್ಟ ಸ್ಥಾನ ಕೊಡ್ಬೋದು, ನಾವು ಹುಟ್ಟೋಕ್ಕೆ ಅವಕಾಶ ಕೊಡ್ಬೋದು, ಇಲ್ಲೇ ವಿಶ್ರಾಂತಿ ಮಾಡೋದಂತ ನೇರವಾಗಿರ್ಬಾರ್ದು. ಬರುವಂಥ ಭಕ್ತರಿಗೆಲ್ಲ ಇಲ್ಲಿಗೆ ಬನ್ನಿ ಅಂತ ಹಾಗಾಗಿ ನಾವೆಲ್ಲ ಸೇರಿದ್ದೀವಿ. ಇಷ್ಟು ಹೇಳ್ತಕ್ಕಂಥ ಘಟನೆ. ಅದಕ್ಕೆ ನೀವೆಲ್ಲ ಭಕ್ತರು ಕೂತ್ಕೊಂಡು ಯಾವುದೇ ಟೀಕೆ ಟಿಪ್ಪಣಿ ಏನೂ ಬೇಡ. ಏನೋ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು. ಯಾರಿಗೆ ಬೀಗ ಹಾಕಿ ನಾವು ಕೊಟ್ಟಿದ್ರೆ ಅವರು ನಮ್ಮವರೇ, ಬೀಗ ತೆಗೆದು ಒಳಗೆ ಕಳಿಸಿದರೆ ಅವರು ನಮ್ಮವರು. ಆ ಕಾರಣಕ್ಕೋಸ್ಕರವಾಗಿ ನಾನು ಎರಡನ್ನು ಸಮವಾಗಿ ಸ್ವೀಕಾರ ಮಾಡ್ತೀನಿ. ಆ ಉದ್ದೇಶಕ್ಕೋಸ್ಕರ ಎಲ್ಲ ಹಿರಿಯ ಭಕ್ತರು ಬಂದಿರಿ. ನೀವೆಲ್ಲ ಬಂದಂಥ ಭಕ್ತರು ನೀವೇನು ಮುಕ್ತವಾಗಿ ಮಾತಾಡ್ತೀರಿ, ನೀವು ಮಾತುಗಳನ್ನು ಕೇಳಿಕೊಂಡು ಏನು ಕೂಡಲು ಸಮಕ್ಕೆ ಹೋಗಿ ಬೀಗ ಹಾಕಿದವ್ರು ಮನವೊಲಿಸೋ ಪ್ರಯತ್ನ ಮಾಡಿದ್ರೆ ನಾವು ಒಳಗೆ ಹೋಗ್ತೀವಿ. ಇಲ್ಲ ಬೇಡ ಬುದ್ಧಿ ಇಲ್ಲೇ ಭಕ್ತಿ ಮನೆಗೆ ಇದೆಯಪ್ಪ ಅಂದರೆ ಅಲ್ಲೇ ಕೂಡಿಸಿ ಯಾವುದೋ ಭಕ್ತಿ ಮನೆಗೆ ಇರ್ತೀನಿ. ನೀವೆಲ್ಲ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತೀವಿ ಆ ತೀರ್ಮಾನಕ್ಕೆ ನಾನು ಬಂದಿದ್ದೀನಿ. ನಾನು ಇನ್ನೂ ರಾಜ್ಯ ಮಟ್ಟದ ಸಭೆ ಕರೆದಿಲ್ಲ. ಅದಕ್ಕೆ ಈ ಸಭೆ ಒಳಗೆ ಎಲ್ಲ ರಾಜ್ಯ ಮಟ್ಟದ ಸಭೆ ಕರೆದು ತೀರ್ಮಾನ ಮಾಡಿದ್ರೆ ಒಂದು ರಾಜ್ಯ ಮಟ್ಟದ ಸಭೆ ಕರಿತೀನಿ. ಸಭೆ ಕರೆದು ಎಲ್ಲ ಭಕ್ತರು ಚರ್ಚೆ ಮಾಡ್ಕೊಂಡು ಒಂದು ತೀರ್ಮಾನ ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಎಲ್ಲ ತಿಳ್ಕೊಂಡು ಸುಖಾಂತವಾಗಿ ಮುಗಿಸೋಣಪ್ಪ ಅಂತಂದರೆ ಅದಕ್ಕೂ ನಾನು ಸುಖಾಂತಗೊಳಿಸಲಿಕ್ಕೆ ನಾನು ಸಿದ್ಧಿದ್ದೀನಿ. ಅದಕ್ಕೆ ನೀವೆಲ್ಲ ಭಕ್ತಾದಿಗಳು ಬಂದಂಥವ್ರು ಏನಿದು ಚಿಕ್ಕ ಸಮಸ್ಯೆ ಆಗಬಾರ್ದಾಗಿತ್ತು. ನನಗೆ ಮನಸ್ಸಿಗೆ ಭಾಳ ನೋವಾಗೈತಿ. ಯಾಕಂದರೆ ಅವರು ಚೆನ್ನಮ್ಮ ತುಂಡವರು, ಸ್ವಾಭಿಮಾನಕ್ಕೆ ಹೆಸರಾದಂಥವ್ರು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.